ಕನ್ನಡಿಗರ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 4 ವರ್ಷದ ಸ್ಮರಣೆಗೆ ಈಗ ಅಭಿಮಾನಿಗಳು ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ತಾರೆ. ಇವತ್ತು ನಮ್ಮತ್ತೆ ಒಬ್ಬರು ಸ್ಪೆಷಲ್ ಅಭಿಮಾನಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇಲ್ಲಿಂದ ಬಂದಿದ್ದಾರೆ, ಅವರ ಅಭಿಮಾನ ಏನು ಅನ್ನೋದು ಕೇಳಿ ಅವ್ರಿಗೆ ವಿಶೇಷವಾಗಿ ಅವ್ರು ಫೋಟೋ ಕೂಡ ಹಾಕಿದ್ದಾರೆ. ಅವ್ರ ಜೊತೆ ತರಿಸ್ಕೊಂಡು ಅವ್ರನ್ನೇ ಮಾತಾಡ್ತಾರೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಅಭಿಮಾನಿ ಕೋಳಿ ಅಂತ. ನಾನು ಬಂದಿದ್ದು ಜಮಖಂಡಿಯಿಂದ ಸರ್. ನಾವು ಪ್ರತಿ ವರ್ಷ ಇಲ್ಲಿ ಬರ್ತೀವ್ರಿ. ನಾವು ಪುನೀತ್ ಸರ್ನ ಹಲವಾರು ಬಾರಿ ಭೇಟಿಯಾಗಿದ್ದೀವಿ ಸರ್. ನಾನು ಯಾಕಂದ್ರೆ ರಾಜ್ಕುಮಾರ್ ಅವ್ರ ಪುಣ್ಯತಿಥಿಗೆ ನಾವು ಬರ್ತೀವ್ರಿ. ಏಪ್ರಿಲ್ 12 ಬಂದಾಗ ಅವ್ರ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಬರ್ತಾ ಇದ್ದೆ. ಅವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ಅವ್ರ ಮನೆಗೆ ಹೋದಾಗ ಏನು ಖಾಲಿ ಕಳಿಸಿಲ್ಲ ನಮಗೆ. ಒಂದು ಪೆನ್ ಅಥವಾ ಒಂದು ಡೈರಿ, ಒಂದು ಚಾಕ್ಲೇಟ್ ಬಾಕ್ಸ್ ಈ ತರ ಕೊಟ್ಟು ಕಳಿಸ್ತಾ ಇದ್ರಿ. ಆ ಅಭಿಮಾನನ ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡ್ ಬರಾಕ್ತಿದ್ರಿ. ಯಾಕಂದ್ರೆ ಎಷ್ಟು ದಿವಸ ನಮ್ಮ ರಾಜನ್ ಅವ್ರ ಇಲ್ಲ ಅಂದ್ರೆ ನಮ್ಮ ಪುನೀತ್ ಸರ್ ಅದಾರ ಒಂದ್ ಧೈರ್ಯ ಐತ್ರಿ ನಮ್ಗ. ಈ ಅಚಾನಕ್ ಹಿಂಗ ಆಗ್ಬಿಟ್ಟಿ ಆದ್ರೂ ನಮ್ ಮನಸ್ಸು ಕೇಳಿಲ್ರಿ. ಒಂದ್ಸಲ ಭೇಟಿ ಆದಾಗ ಇದು ಫೋಟೋ ತೆಗೆಸ್ಕೊಂಡಾಗ ಅವ್ರು ನಿಮ್ಗೆ ರೊಟ್ಟಿ ನಮ್ಮ ಹೋಳಿಗೆ ತಂದು ಕೊಡ್ತೀನಿ ಅಂತ ಹೇಳಿದ್ದೆ ಸರ್. ನಂತರ ಅದ ಕರೋನಾ ಬರೋಟಿಗೆ ನಾವು ತಂದು ಕೊಡೋಣ ಆಗಲ್ರಿ. ಅವತ್ತ ತೀರ್ಕೊಂಡ ನಂತರ ನಾ ಅವತ್ತಿನ ನಡೆದ ಇಲ್ಲಿ ಅವರು ಪ್ರತಿ ವರ್ಷ ತಂದು ಅವರು ಸ್ಮಾರಕದಲ್ಲಿ ಇಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಕೊಡ್ಕೊಂಡು ನಾವು ವಿಶೇಷವಾಗಿ ಒಂದು ಫೋಟೋ ಕೂಡ ಹಾಕಿದ್ರೆ ಅಂದ್ರೆ ಈ ಫೋಟೋ ಯಾವ ತೆಗೆಸ್ಕೊಂಡಿದ್ರು ಸರ್? ಏನು ಸ್ಪೆಷಲ್ ಇದೆ? ಇದು ಇಂಥ ಫೋಟೋ ಭಾಳ ಅದಾವ ಸರ್. ಅವ್ರ ದುಡಿ ಭಾಳ ತೆಗ್ಸಿದ್ರು ಸರ್. ಯಾಕಂದ್ರೆ ಇದೊಂದು ಕ್ಲಾರಿಟಿ ಇದ್ರಿ, ಇದನ್ನ ತೆಗ್ಸಿದ್ರೆ ಅದು ಅವ್ರ ಮನೆಗೆ ಹೋದಾಗ ತೆಗ್ಸಿದ್ರ ಸರ್. ಅಂದ್ರೆ ಎಷ್ಟು ಸಲ ಮೀಟ್ ಆಗಿದ್ರೆ ಅಂತ ಮೀಟ್ ಆದಾಗ ಅಪ್ಪು ಸರ್ ಏನೇನ್ ಮಾತಾಡ್ತಾ ಇದ್ರು? ಅದೇ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ನಮ್ಮ ಮಕ್ಕಳಿಗೆ ಸ್ಕೂಲ್ ಹೋಗ್ತಾರ ಅಂತ ಕೇಳ್ತಿದ್ರು. ಮುಂದಿಂದ ಜಮಖಂಡಿನ ಹಾಕ್ತಿದ್ರು. ಮತ್ತೆ ಬಹಳ ಸಂತೋಷ, ನಮ್ಮ ಉತ್ತರ ಕರ್ನಾಟಕ ಸಂತೋಷ ಪಡ್ತಿದ್ರು. ಒಳ್ಳೆ ನಿಮ್ಮ ಭಾಷೆನ ಒಳ್ಳೆ ಚಲೋ ರೀ. ಒಂದ್ 2 ಸಲ ಅಂದ್ರಿ ಹಾಸಿ ಮಾಡಿದ್ರು ನಮ್ಗೆ. ಅವಾಗ ಹೋದಾಗ ಅವ್ರಿಗೆಲ್ಲ ಒಂದ್ಸಲ ನಮ್ಗೆ ಪರಿಚಿತ ಆಗಿಬಿಟ್ಟಿತ್ರಿ. ಅವ್ರ ನಾವು ಜಮಖಂಡಿ ಅವ್ರು ಅಂದ್ರಪ್ಪ ನಾವು ಅವ್ರನ್ನ ಭೇಟಿ ಎಲ್ಲ ಬರತ್ತಿದ್ದಿಲ್ರಿ. ನಾವು ಒಂದೊಂದ್ಸಲ ರಾತ್ರಿ 10 ಆದ್ರೂ ನಾವು ಅಲ್ಲಿ ಕುಂಡಿರ್ತಿದ್ವಿ. ಚಲಪತಿ ಸರ್ ಅದಾರ್ಲೆ ಅವ್ರು ನಮ್ಮನ್ನ ಭೇಟಿ ಮಾಡಿಸ್ತಿದ್ರಿ. ಬಂದಾರ ಅಂತಂದ್ರ ಅವರು ಭೇಟಿಯಾಗಿ ಬರ್ತಿದ್ರು. ಇನ್ನೊಂದೇನಂತಂದ್ರೆ ಅಪ್ಪು ಸರ್ ಅಂತಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಸಿನವರಿಗೂ ಒಂದು ಫೇವ್ರೇಟ್ ನಟ. ಇವತ್ತು ನಮ್ ಜೊತೆ ಇಲ್ಲ ಅವ್ರು. ಸೊ ಎಷ್ಟು ಮಿಸ್ ಮಾಡ್ಕೊಂತೀರಾ, ಏನ್ ಹೇಳ್ತೀರಾ? ಸರ್ ಭಾಳ ಮಿಸ್ ಮಾಡ್ಕೊತೀನಿ. ನನ್ನ ಮಗನ ಕರ್ಕೊಂಡ್ ಹೋದಾಗ್ರಿ 7th ಸ್ಟ್ಯಾಂಡರ್ಡ್ ರೀ ಅವ್ನ ಕರ್ಕೊಂಡ್ ಹೋದಾಗ ಎಷ್ಟು ಕ್ಲಾಸ್ ಹೋಯ್ತಿ ಅಂತ ಇದೆಲ್ಲ ಕೇಳಿ ಅವ್ರಿಗೆ ಒಂದು ಚಾಕ್ಲೇಟ್ ಬಾಕ್ಸ್ ಕೊಟ್ಟು ಒಂದು ಪೆನ್ನು ಮತ್ತು ಒಂದು ಡೈರಿ ಅವ್ನು ಕೊಟ್ಟನ್ರಿ. ಅದನ್ನ ನಮ್ಮ ಪೆನ್ನು ಡೈರಿ ನಮ್ಮ ಟೆಜರಿಯಲ್ಲಿ ಇನ್ನೂ ಮನೆ ನಾವು ಜ್ಞಾಪಕವಾಗಿ ಇಟ್ಟಿದ್ವಿ ಪುನೀತ್ ಸರ್ ಸಂಬಂಧ ರೀ. ಅವ್ರು ಭಾಳ ಅಭಿಮಾನ ಸರ್. ಯಾರಿಗೂ ಹಂಗ ಬಂದಾರ ಅಂದ್ರೆ ಒಂದು ಖುಷಿ ರೀ ಅವ್ರಿಗೆ. ಅವ್ರು ಎಷ್ಟೋ ಟೆನ್ಷನ್ ದಲ್ಲಿ ಇರ್ಲಿ ಬಂದ ಮನುಷ್ಯನ ಒಳ್ಳೆ ರೀತಿ ಪ್ರೀತಿಯಿಂದ ಕಳಿಸ್ತಾ ಇದ್ರ. ಆ ಪ್ರೀತಿನೇ ನಮ್ಗೆ ಇಲ್ಲಿವರೆಗೆ ಇಲ್ಲಿ ಕರ್ಕೊಂಡ್ ಬಂದಿದ್ರಿ. ಈಗ ಪ್ರೀತಿನ ನಾ ಜೀವಂತ ಇರುತ್ತಾನ ಅನ್ಕ ನಾ ಇಲ್ಲಿ ಬರ್ತಾನೆ ಇರ್ತೀನಿ. ಅದನ್ನ ಅವ್ರಿಗೇನು ಸೇವೆ ಮಾಡ್ಬೇಕು ಅದನ್ನ ಮಾಡ್ತಾನೆ ಇರ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.